ಕರುಕುಚ್ಚಿಯಲ್ಲಿ ತಡವಾಗಿ ಬೆಳಕಿಗೆ ಬಂದ ವೃದ್ಧೆಯ ಕೊಲೆ. ಕರುಕುಚ್ಚಿ ನಿವಾಸಿ ರಂಗಮ್ಮ 76 ವರ್ಷ ವಯಸ್ಸು ಕೊಲೆಯಾದ ದುರ್ದೈವಿ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕರುಕುಚ್ಚಿ ಎ ಕಾಲೋನಿ ನಿವಾಸಿಯಾದ ರಂಗಮ್ಮ 76 ವರ್ಷ ವಯಸ್ಸು ಕೊಲೆಯಾದ ದುರ್ದೈವಿ. ರಂಗಮ್ಮನವರ ಮಗ ತರೀಕೆರೆಯಲ್ಲಿ ವಾಸವಿದ್ದ ಕಾರಣ ರಂಗಮ್ಮ ಒಂಟಿಯಾಗಿ ಕರುಕುಚ್ಚಿ ಎ ಕಾಲೋನಿಯ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಸೋಮವಾರ ಸಂಜೆಯಾದರೂ ಮನೆಯಿಂದ ಹೊರಬರದ ಕಾರಣ ಸ್ಥಳೀಯರು ರಂಗಮ್ಮನವರ ಮನೆಗೆ ಹೋಗಿ ನೋಡಿದಾಗ ಸಂಶಯ ಉಂಟಾಗಿದೆ. ಗ್ರಾಮಸ್ಥರು ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದಾಗ ರಂಗಮ್ಮನವರನ್ನು ಕೊಲೆ ಮಾಡಿ ರಂಗಮ್ಮನ ಮೈಮೇಲಿದ್ದ ಚಿನ್ನದ ಕಿವಿ ಓಲೆ, ಸರ, ಉಂಗುರ, ಮನೆಯಲ್ಲಿದ್ದ ನಗದು ಕದ್ದೊಯ್ದಿದ್ದಾರೆ ಎಂದು ಕಂಡುಬಂದಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಚಿಕ್ಕಮಗಳೂರು ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮಾಟೆ, ಡಿವೈಎಸ್ಪಿ ಪರಶುರಾಮಪ್ಪ, ವೃತ್ತ ನಿರೀಕ್ಷಕರಾದ ಗಿರೀಶ್, ಪಿಎಸ್ಐ ವಿಶ್ವನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಪ್ರಕರಣ ಲಕ್ಕವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ನೀವು ಯಾವುದು ಹಾಂ ಎಷ್ಟೊತ್ತಿಗೆ ಆಗ್ತದೆ? ಸಂಜೆ ಅಂದರೆ ಒಂದು 8 ಗಂಟೆ. ಯಾಕೆ ಚೆನ್ನಾಗಿ ಇದು ನಮಗೆ ಹೇಳ್ತೀನಿ, ತೋರಿಸ್ತೀನಿ.